ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿಯೂ ಅದೇ ರೀತಿಯಲ್ಲಿ 5ನೇ ದಿವಸದ ಉಪವಾಸ ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ, ಆರೋಗ್ಯಕ್ಕಾಗಿ, ದಯೆಗಾಗಿ, ಅದಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 3 ದಿವಸಗಳಿಂದ ಒಂದು ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಅದು ಮುಂದುವರೆದ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ಭಾಗವನ್ನು ತಿಳಿದ ನಂತರವೇ ನಮಗೆ ಮುಂದುವರೆದ ಭಾಗ ಎಷ್ಟು ಪ್ರಾಮುಖ್ಯ ಅಂತ ಅರ್ಥ ಆಗುತ್ತೆ. ನಿನ್ನೆ ಮತ್ತು ಮೊನ್ನೆಯಿಂದ 3 ದಿವಸಗಳಿಂದ ಕಲಿತಂತ 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. ವಾಕ್ಯ ಏನಂದ್ರೆ, ಯಾವರಾದರೂ ತನ್ನ ಸಹೋದರನು ಮರಣವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನ ದಯಪಾಲಿಸುವರು. ಹಲ್ಲೆಲೂಯಾ. ಮತ್ತೆ ನಾನು ಅದನ್ನ ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇದ್ದೀನಿ. ಮರಣಕರವಾದ ಪಾಪ ಉಂಟು. ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನಾವು ಮೊದಲದಾಗ ಕಲ್ತಿದ್ದು ಮರಣಕರವಾದ ಪಾಪ ಯಾವುದು, ಮರಣಕರವಲ್ಲದ ಪಾಪ ಯಾವುದು ಅಂತ ಅನ್ಕೊಂಡು ಕಲ್ತಿದ್ದಾರೆ. ಈಗ 17ನೇ ವಚನಕ್ಕೆ ಬರೋಣ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ. ಯಾವುದು ಪಾಪವಾಗಿದೆ? ನೀತಿಗೆ ವಿರುದ್ಧವಾಗಿದ್ದುದೆಲ್ಲ ಪಾಪವಾಗಿದೆ. ಮೋಸ ನಮಗಾದ್ರೆ ಮಾತ್ರ ಪಾಪ ಅಥವಾ ಅನ್ಯಾಯ, ಲೋಕದ ಜನರಿಗಾದ್ರೆ ಪಾಪ ಅಥವಾ ಅನ್ಯಾಯ ಅಲ್ವಾ? ಅನ್ಯಾಯ ಯಾರಿಗಾದ್ರೂ ಅನ್ಯಾಯವೇ. ಯಾರ ವಿರುದ್ಧವಾಗಿ ಯಾರು ಪಾಪ ಮಾಡಿದ್ರು ಪಾಪನೇ. ಅದಕ್ಕೋಸ್ಕರ ಕೆಲವರು ವಿಶ್ವಾಸಿಗಳು ಆ ರೀತಿ ಅಂದುಕೊಳ್ತಾರೆ, ದೇವರು ನಮ್ಮ ಎಲ್ಲಾ ವಿಚಾರದಲ್ಲಿ ಫೇವರ್ ಆಗಿದ್ದಾರೆ, ದೇವರ ಎಲ್ಲಾ ವಿಚಾರದಲ್ಲಿ ನಮ್ಮ ಪಕ್ಷದಲ್ಲಿ ನಿಲ್ತಾನೆ, ನಾವು ಅನ್ಯಾಯ ಮಾಡಿದ್ರು ನಮ್ಮ ಪಕ್ಷದಲ್ಲಿ. ಯಾಕಂದ್ರೆ ಅವ್ರು ಲೋಕದವರಲ್ಲ, ಕ್ರಿಸ್ತನನ್ನು ನಂಬಿಲ್ವಲ್ಲ, ಕ್ರಿಸ್ತನಂದ ಅವರಿಗೆ ಎಷ್ಟು ಹೇಳಿದ್ರು ವಾಕ್ಯ ಹೇಳಿದ್ರು ಕೇಳ್ತಾ ಇಲ್ಲ ಅಲ್ಲ. ಅದಕ್ಕೋಸ್ಕರವಾಗಿ ಕರ್ತರು ನಮ್ಮ ಪಕ್ಷದಲ್ಲಿದ್ದಾನೆ ಅಂತ ಅಂದುಕೊಳ್ತಾರೆ. ನೋಡ್ರಿ, ಕರ್ತರು ಯಾವ ರೀತಿಯಲ್ಲಿ ಅನ್ಯಾಯ ಆಗೋ ತನಕ, ನಿನ್ನಿಂದ ಬೇರೆಯವರಿಗೆ ಅನ್ಯಾಯ ಆಗೋ ತನಕ ನಿನ್ನ ಪಕ್ಷದಲ್ಲಿ ಇರ್ತಾನೆ. ಒಂದು ಸಾರಿ ಅನ್ಯಾಯ ಆಯ್ತು ಅಂತ ಅಂದ ಕೂಡಲೇ ಕರ್ತನ ಪಕ್ಷ ಚೇಂಜ್ ಮಾಡಿ ಯಾರ ಪಕ್ಷದಲ್ಲಿ ನಿಲ್ತಾನೆ? ನೋಡ್ರಿ, ಇಸ್ರೇಲರು ಅನ್ಯಾಯ ಮಾಡಿದಾಗ, ಇಸ್ರೇಲರು ವಿರುದ್ಧವಾಗಿ ಮಾತಾಡಿದಾಗ ಯಾರು ನೆಬೂಕದ್ನೆಚ್ಚರನ್ನು ಕಳಿಸಿದ್ದು ಇಸ್ರೇಲ್ ದೇಶಕ್ಕೆ? ದೇವರು ತಾನೇ ಕಳಿಸಿದನು. ಆನೊಬ್ಬ ಅನ್ಯಜನಾಗಿದ್ದ, ಅನ್ಯಜನ ದೇಶದ ರಾಜನಾಗಿದ್ದ, ಒಬ್ಬ ಕ್ರೂರಿ ಆಗಿದ್ದ, ಒಬ್ಬರ ಹುಚ್ಚು ರಾಜನಾಗಿದ್ದ, ಹುಚ್ಚು ದೊರೆ ಅಂತ ಅನ್ಕೊಂಡು ಈಗ ಹೇಳ್ತಾರಲ್ಲ, ಆ ರೀತಿಯ ದೊರೆ ಆಗಿದ್ದ. ಯಾಕಂದ್ರೆ ಹುಚ್ಚು ದೊರೆ ಎಲ್ಲಿಂದ ಅನ್ಕೊಂಡು ಒಂದು ನಿದರ್ಶನದಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ಅವನಿಗೆ ಒಂದು ಕನಸು ಬೀಳುತ್ತೆ, ಆ ಕನಸು ಮರ್ತು ಹೋಗ್ಬಿಡುತ್ತೆ. ಆದ್ರೆ ಅವನ ಆಸ್ಥಾನಕ್ಕೆ ಬಂದು ಹೇಳ್ತಾನೆ, ನೀವು ಕನಸನ್ನು ಹೇಳಬೇಕು, ಕನಸಿದ ಅರ್ಥನೂ ಹೇಳಬೇಕು ಅಂತ ಅನ್ಕೊಂಡು. ಇದನ್ನ ಹುಚ್ಚುದನ್ನದೇ ಬೇರೆ ಯಾವುದಕ್ಕೂ ಸಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಹುಚ್ಚುದೊರೆಗೂ ಕೂಡ ದೇವರು ಆತನ ಪಕ್ಷದಲ್ಲಿ ನಿಂತಿದ್ದರು. ಯಾಕೆಂದ್ರೆ ತನ್ನ ಮಕ್ಕಳು ತನ್ನ ವಿರುದ್ಧವಾಗಿ ನಡೆದರು, ಅನ್ಯಾಯವನ್ನ ಬೆಂಬಲಿಸಿದರು, ತನ್ನನ್ನ ಹಿಂಬಾಲಿಸುವುದನ್ನ ಬಿಟ್ಟು ಬೇರೆ ದೇವರುಗಳ ತಿರುಗಿಕೊಂಡರು. ಅದಕ್ಕೋಸ್ಕರ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸಿನಲ್ಲಿ, ಕರ್ತನು ಯಾವಾಗಲೂ ನನ್ನ ಪಕ್ಷದಲ್ಲಿ ಇರ್ತಾನೆ. ನಿನ್ನ ನೀನು ಅನ್ಯಾಯ ಮಾಡುವಾಗ, ನೀನು ಮೋಸ ಮಾಡುವಾಗ, ನೀನು ಸುಳ್ಳು ಹೇಳುವಾಗ, ಆ ಸಮಯದಲ್ಲಿ ನಿನ್ನ ದೇವರು ನಿನ್ನ ಜೊತೆ ಇರುವುದಿಲ್ಲ, ನಿನಗೆ ಯಶಸ್ಸನ್ನ ಕೊಡೋದಿಲ್ಲ ಅನ್ನುವುದನ್ನ ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲ ಎಂಬುದು ನಿಮಗೆ ಗೊತ್ತದೆ. ದೇವರಿಂದ ಹುಟ್ಟಿದವನು, ದೇವರ ಸ್ವಭಾವವುಳ್ಳವನು, ದೇವರ ಆಲೋಚನೆ ಉಳ್ಳವನು, ದೇವರ ಕಾರ್ಯಗಳನ್ನು ಮಾಡುವವನು, ದೇವರ ಚಿತ್ತದ ಪ್ರಕಾರವಾಗಿ ನಡೆಯುವವನು, ಅವನೇನು ಮಾಡೋದಿಲ್ಲ ಅಂತೆ, ಪಾಪ ಮಾಡೋದಿಲ್ಲ. ಅಂತ ವ್ಯಕ್ತಿಯನ್ನು ನಾವು ನೋಡಿದ್ದೇವೆ ಯೇಸು ಕ್ರಿಸ್ತನ ಮಾತ್ರನೇ. ಯಾಕಂದ್ರೆ ಅದ್ರ ಗ್ಯಾರಂಟಿಯಾಗಿ ನಮ್ಗೆ ಹೇಳುವುದಕ್ಕೆ ಒಂದು ಸಾಧ್ಯ ಇದೆ ಅಂತಂದ್ರೆ ಯೇಸು ಕ್ರಿಸ್ತನ ಮಾತ್ರವೇ. ನಾವು ನೋಡಿಲ್ಲ ಅಂತಂದ್ರೂ ಕೂಡ ಅದರ ವಿಚಾರವಾಗಿ ಓದಿದ್ದೇವೆ, ಕೇಳಿದ್ದೇವೆ, ದರ್ಶನಗಳ ಅನುಭವ ನಮಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಪೌಲನು ಕೂಡ ಹೇಳ್ತಾನೆ, ನಾನು ಕಣ್ಣಾರೆ ನೋಡಿಲ್ಲ ಯೇಸು ಕ್ರಿಸ್ತನನ್ನ, ಆದರೆ ಆತನು ನನಗೆ ದರ್ಶನದಲ್ಲಿ ಬಂದು ಅದನ್ನು ನನ್ನ ಜೊತೆ ಮಾತನಾಡಿ ನನ್ನ ಪಕ್ಕದಲ್ಲಿ ನಿಂತು ಮಾತಾಡಿದ್ದಾನೆ. ಹಲ್ಲೆಲೂಯಾ. ಆ ಅನುಭವವನ್ನು ಕೊಟ್ಟಂತ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಹುಟ್ಟಿರುವವರು
ಪಾಪ ಮಾಡುವವನಲ್ಲ ಎಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಯಾರನ್ನಂತೆ? ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನ ಕಾಪಾಡುವ ದೇವರಾಗಿದ್ದಾನೆ. ದೇವರು ನಮ್ಮನ್ನ ಕಾಪಾಡುವ ದೇವರು. ಯಾವಾಗ ಕಾಪಾಡ್ತಾನೆ, ಹೇಗೆ ಕಾಪಾಡ್ತಾನೆ ಅನ್ನೋದು ಇವತ್ತಿನ ವಿಚಾರ. ಪ್ರಾಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಸಂದರ್ಭ ಪರಿಸ್ಥಿತಿಗಳು ಬರುವಾಗ, ಪರೀಕ್ಷೆಗಳು ಬರುವಾಗ ನಾವು ಯಾವ ರೀತಿ ಜೀವಿಸಬೇಕು ಅಂತ ದೇವರು ನಮಗೆ ಕಲಿಸಿಕೊಡುವಾತನೇ. ದೇವರು ಏನನ್ನು ಬಯಸ್ತಾರೆ ಎಂದು ನೋಡುವಾಗ ನಾವು ಪಾಪ ಮಾಡಬಾರದೆಂದು ಬಯಸ್ತಾನೆ. ಆದ್ರೆ ಕೆಲವು ಬಾರಿ ನೋಡುವಾಗ ಆತನು ನಮ್ಮ ಪಕ್ಷದಲ್ಲಿ ನಮ್ಮನ್ನ ಕಾಪಾಡ್ತಾನೆ. ಹೇಗೆ ಎಂದು ನೋಡುವ, ನಾವು ಪಾಪ ಮಾಡದಂತೆ ಆತನ ಕಾಪಾಡ್ತಾನೆ. ಹೌದಾ? ಪಾಪ ಮಾಡದಂತೆ ನಮ್ಮನ್ನ ಕಾಪಾಡ್ತಾನೆ. ಪಾಪ ಮಾಡುವಂತ ಸಂದರ್ಭಗಳು ನಮ್ಮ ಮುಂದೆ ಬಂದಾಗ ನಮ್ಮನ್ನ ಆತನು ರೆಕ್ಕೆ ಮರೆಯಲ್ಲಿ ಎಳೆದು ಆ ಒಂದು ಪಾಪಕ್ಕೆ ಸಿಕ್ಕಿಕೊಳ್ಳದ ಹಾಗೆ ನಮ್ಮನ್ನ ಕಾಪಾಡ್ತಾನೆ. ಆದ್ರೆ ನಮ್ ಖಾಲಿ ಈ ತರ ಬಾಯಲ್ಲಿ ಹೇಳಿದ್ರೆ, ಬಾಯಲ್ಲಿ ತಿಳ್ಕೊಂಡ್ರೆ ಇದು ಆಗೋದಿಲ್ಲ. ವಾಕ್ಯನ ನಾವು ಧ್ಯಾನ ಮಾಡುವೆ. ಇವತ್ತಿನ ದಿವಸ ಹೋಗೋಣ. ಒಂದನೇ ಸಮುವೇಲನ ಪುಸ್ತಕ 25ನೇ ಅಧ್ಯಾಯದಲ್ಲಿ ನೋಡುವಾಗ ಸಂದರ್ಭ ಪರಿಸ್ಥಿತಿಯನ್ನು ಚುಟುಕಾಗಿ ನಿಮಗೆ ವಿವರಿಸ್ತಾರೆ. ದಾವಿದನಿಗೆ ಸಮುವೇಲನ ಅಭಿಷೇಕ ಮಾಡಿದ್ದಾನೆ. ಆದ್ರೆ ದಾವಿದನು ಆಗ್ಲೇ ರಾಜನಾಗಿ ಸಿಂಹಾಸನದಲ್ಲಿ ಇಲ್ಲ. ಯಾರು ಸಿಂಹಾಸನದಲ್ಲಿದ್ದಾರೆ? ಸೌಲನಿದ್ದಾನೆ. ಈಗ ನೆಕ್ಸ್ಟ್ ರಾಜ ಅನೌನ್ಸ್ ಆಗಿದೆ ಅನ್ನೋದನ್ನ ಸೌಲನಿಗೆ ಗೊತ್ತಾದಾಗ ಸೌಲನ್ ಏನ್ ಮಾಡ್ತಾ ಇದ್ದಾನೆ? ದಾವಿದನನ್ನ ಸಾಯಿಸೋದಕ್ಕೆ ಒಟ್ಟಾಡ್ತಾ ಇದ್ದಾನೆ. ಈ ಕಡೆ ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ. ಅದೇ ರೀತಿಯಲ್ಲಿ ದಾವಿದನ ವಿಚಾರ ಕಿವಿಗೆ ಬಿದ್ದಾಗ ಅಲ್ಲಿ ಒಂದು ಹೋಗಿ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ಏನ್ ನಡೀತಾ ಇದೆ? ಸಮುವೇಲನು ಆತನು ನಿದ್ರೆ ಹೋಗ್ತಾನೆ. ನಿದ್ರೆ ಹೋದ ನಂತರ ದಾವಿದನು ಪಾರಾನ್ ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೇನ್ ಕೊರತೆ ಆಗುತ್ತೆ? ಏನ್ ಕೊರತೆ ಆಗುತ್ತೆ? ಫುಡ್ ಕೊರತೆ ಆಗುತ್ತೆ, ಆಹಾರದ ಕೊರತೆ ಆಗುತ್ತೆ. ಆಹಾರದ ಕೊರತೆ ಆಗುವಾಗ ಆದ್ರೆ ಏನನ್ನ ಒಬ್ಬ ವ್ಯಕ್ತಿಯಿಂದ ಸಹಾಯವನ್ನು ಬಯಸ್ತಾನೆ. ಯಾರ ವ್ಯಕ್ತಿ? ಒಬ್ಬ ವ್ಯಕ್ತಿಯಿಂದ ಸಹಾಯವನ್ನು ಬಯಸ್ತಾನೆ. ಒಂದು ಫುಡ್ ಸಪ್ಲೈ ಮಾಡಿ ನನಗೆ. ನಾಬಾಲನೆಂಬ ವ್ಯಕ್ತಿಯಿಂದ ಆತನು ಸಹಾಯವನ್ನು ನಿರೀಕ್ಷೆ ಮಾಡ್ತಾನೆ. ಆತನಿಗೆ ಆತನನ್ನ ಮಾತನಾಡಿಸುವುದಕ್ಕೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ, ದೂತನನ್ನ ಕಳಿಸ್ತಾನೆ. ನಾಬಾಲನ ಒಂದು ಪರಿಸ್ಥಿತಿ ನೋಡುವಾಗ ಆತನ ಯಾರಾಗಿದ್ದಾನೆ? ಅದನ್ನು ಬಹು ಶ್ರೀಮಂತನಾಗಿದೆ. 3,000 ಕುರಿಗಳಿತ್ತು ಅಂತ. ಆತನಿಗೆ ಬುದ್ಧಿವಂತೆಯಾದ ಒಂದು ಹೆಂಡತಿ ಇದೆ. ಇವತ್ತಿನ ದಿವಸ ನಾಬಾಲನ ಎಕ್ಸ್ಪ್ಲನೇಷನ್ಗೆ ನಾವು ಹೋಗೋದಿಲ್ಲ, ಅಬಿಗೇಳಲ ಎಕ್ಸ್ಪ್ಲನೇಷನ್ ಕೂಡ ನಾವು ಹೋಗೋದಿಲ್ಲ. ಇವತ್ತು ಕಾನ್ಸೆಪ್ಟ್ ಇರೋದು ದೇವರು ಯಾವ ರೀತಿಯಲ್ಲಿ ದಾವಿದನನ್ನ ನಡೆಸಿದನು ಅನ್ನೋದೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಹಾಗೆ ವಾಕ್ಯ ಓದಿಕೊಳ್ಳೋಣ. ಮೊದಲನೇ ವಚನ ನೋಡುವಾಗ ದಾವಿದನು ಹೊರಟು ಪಾರಾನ್ ಅರಣ್ಯಕ್ಕೆ ಹೋದರು. ಕರ್ಮೇಲಿನಲ್ಲಿ ಸ್ವಾಸ್ಥ್ಯವಿದ್ದಂತ ಒಬ್ಬ ಮನುಷ್ಯನು ಮಾವೋನಿನಲ್ಲಿ ವಾಸಿಸುತ್ತಿದ್ದರು. ಅವನ ಹೆಸರು ನಾಬಾಲ, ಅವನ ಹೆಂಡತಿಯ ಹೆಸರು ಅಬಿಗೈಲ್. ಆಕೆಯು ಬಹು ಬುದ್ಧಿವಂತೆಯೂ ಸುಂದರಿಯೂ ಆಗಿದ್ದಳು. ಕಾಲೇಬನ ವಂಶದವನಾದ ಆ ಮನುಷ್ಯನು ನಿಷ್ಠೂರನು ದುಷ್ಕರ್ಮಿಯೂ ಆಗಿದ್ದನು. ಅವನು ಬಹು ಧನವಂತನು. ಅವನಿಗೆ 3,000 ಕುರಿಗಳು, 1,000 ಹಾಡುಗಳು ಇದ್ದವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿದ್ದೇವೆ. ನೋಡ್ರಿ, ಒಬ್ಬರನ್ನ ಒಂದು ಜೋಡಿಯನ್ನ ಕರ್ತನು ಮಾಡುವಾಗ ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಪರಿಪೂರ್ಣತೆ ಆಗುತ್ತೆ. ಯಾರಲ್ಲಿ ಏನ್ ಕೊರತೆ ಇದೆಯೋ ಕರ್ತನು ಅದನ್ನ ಇನ್ನೊಬ್ಬರಿಂದ ಅದನ್ನ ಫಿಲ್ ಮಾಡ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ? ಕೆಲವು ಬಾರಿ ಫಿಲ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಕೊರತೆ ಇರೋರನ್ನೇ ತಂದು ನಮ್ಮ ಜೊತೆ ಸೇರಿಸ್ಕೊಳ್ಬಿಡ್ತೇವೆ. ಅವಾಗ ಏನಾಗುತ್ತೆ? ಅವಾಗ ರಾದ್ದಂತ ಆಗುತ್ತೆ, ರಣರಂಗ ಆಗುತ್ತೆ. ಕೋಪ ಇರುವವರು ಕೋಪ ಜೊತೆ ಮದುವೆ ಆದ್ರೆ ಹೆಂಗಿರುತ್ತೆ? ಮನೆ ಈಗ ಹಂಚಿಲ್ಲ, RCC ಮನೆ ಹಂಚಿ ಆರೆ ಹೋಗಿರುತ್ತೆ. RCC ಆಗಿದ್ದಕ್ಕೆ ಏನಾಗೋದಿಲ್ಲ, ಯಾಕಂದ್ರೆ ACC ಗಟ್ಟಿ ಇದೆಯಲ್ಲ. ತಾಳ್ಮೆ ಇರೋರು ತಾಳ್ಮೆ ಅವ್ರ ಜೊತೆ ಮದುವೆ ಆದ್ರೆ ಹೆಂಗಾಗುತ್ತೆ? ಶಾಂತವಾಗಿರ್ಬೇಕು, ಸರಿ. ಆದ್ರೆ ಯಾವಾಗ ತಾಳ್ಮೆ ಇರ್ಬೇಕು, ಯಾವಾಗ ತಾಳ್ಮೆ ಇರ್ಬೋದು ಅನ್ನೋದು ಗೊತ್ತಿರಬೇಕು. ಮಕ್ಕಳಿಗೆ ತಾಳ್ಮೆ ಇದೆ ಅಂತ ಅನ್ಕೊಂಡು ಚೆನ್ನಾಗಿದೆಯಪ್ಪ ಅಂತ ಅನ್ಕೊಂಡ್ಬೇಕು. ಎಲ್ಲಾ ಮಾಡಿದ್ರೆ ಅವರಿಗೆ ಹುರಿದುಂಬಿಸಿದ್ರೆ ಮಕ್ಕಳು ಬೀದಿಗೆ ಬರ್ತಾರೆ.
ಅದೇ ರೀತಿಯಲ್ಲಿ ಕರ್ತನು ಯಾವ ರೀತಿಯಲ್ಲಿ ಒಬ್ಬರನ್ನ ಇಬ್ಬರನ್ನ ಈ ಲೋಕದವರು ಹೇಳ್ತಾರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಮದುವೆಗಳು ಎಲ್ಲೇ ಈ ಲೋಕದಲ್ಲಿ ನಡೀಲಿ, ಯಾರದೇ ಆಗ್ಲಿ, ಕರ್ತನು ಅದನ್ನು ಮಾಡಿರೋದು ಅದು ಪರಲೋಕದಲ್ಲಿ ನಿಶ್ಚಯವಾಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನ ತಿಳಿಯದ ವ್ಯಕ್ತಿಯ ಜೊತೆ ಸೇರಿಸುವುದೇ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಅವರಿಗೂ ಕೂಡ ರಕ್ಷಣೆಯ ದಿನ ಅನ್ನೋದಿದೆ, ಆದ್ರೆ ಅವರು ತಿರಸ್ಕಾರ ಮಾಡಿರೋದ್ರಿಂದ ಹಾಗೇ ಉಳಿದಿದ್ದಾರೆ. ಆದ್ರೆ ಕರ್ತನು ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಫಿಲ್ ಮಾಡುವಾತನೇ. ಎಲ್ಲಿ ಗಂಡಸರಲ್ಲಿ ಏನ್ ಕೊರತೆ ಇದೆಯೋ ಅದನ್ನ ಹೆಣ್ಣು ಮಕ್ಕಳಿಂದ ಫಿಲ್ ಮಾಡುವಾತನೇ. ಹೆಣ್ಣು ಮಕ್ಕಳಲ್ಲಿ ಏನ್ ಕೊರತೆ ಇದೆಯೋ ಅದನ್ನ ಗಂಡಸರಿಂದ ಫಿಲ್ ಮಾಡುದು. ಯಾವ ಜೋಡಿಯು ಕರ್ತನ ಸನ್ನಿಧಿಯಲ್ಲಿ ಸೇರಲ್ಪಟ್ಟಿದ್ದು ಆತನ ಕ್ಯಾಲ್ಕುಲೇಷನ್ ಯಾವುದು ಕೂಡ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ನಾವು ಅಂದುಕೊಂಡಿದ್ದೇವೆ ಕ್ಯಾಲ್ಕುಲೇಷನ್ ಮಿಸ್ ಆಗಿದೆ, ನನಗೆ ಇವನು ಸಿಕ್ಕಿದಾನೆ, ನನಗೆ ಇವಳು ಸಿಕ್ಕಿದಾಳೆ ಅಂದುಕೊಂಡಿದ್ದೇವೆ. ನೋ, ನೆವರ್. ಕರ್ತನು ಆತನು ಬಹಳ ಆಲೋಚನೆಯನ್ನು, ಯಾಕಂದ್ರೆ ನೋಡ್ರಿ, ನಾನು ಹೇಳಿದೆ ನಿಮಗೆ, ಸ್ಟೋರಿ ಯಾರಿಗೆ ಗೊತ್ತಿರುತ್ತೆ? ದೇವರಿಗೆ ಗೊತ್ತಿದ್ದೆ. ಆತನೇ ಡೈರೆಕ್ಟರ್, ಆತನೇ ಸ್ಕ್ರಿಪ್ಟ್ ರೈಟರ್. ಸ್ಟೋರಿ ಬರದೆ ಆತನ ಪುಸ್ತಕದಲ್ಲಿ ಯಾವ ಸಂದರ್ಭದಲ್ಲಿ ಯಾವ್ದು ನಡೆಯುತ್ತೆ, ಯಾರಿಗೆ ಸಹಾಯ ಮಾಡ್ತಾರೆ, ಯಾರಿಗೆ ಜೊತೆ ಇರ್ತಾರೆ, ಯಾರದಲ್ಲಿ ಕೊರತೆ ಇರುತ್ತೆ, ಯಾರು ಅದನ್ನ ಫಿಲ್ ಮಾಡ್ತಾರೆ ಅನ್ನೋದನ್ನ ಯಾರಿಗೆ ಗೊತ್ತಿದೆ? ಕರ್ತನಿಗೆ ಗೊತ್ತಿದೆ. ಆದ್ರೆ ನಾವೆಂದುಕೊಳ್ತೇವೆ ಅಂದ್ರೆ ಸಂದರ್ಭ ಒಂದೇ ಕಡೆ ಒಂದೇ ಪೇಜ್ ಅನ್ನ ಓದಿದಂತ ನಾವೇನ್ ಮಾಡ್ತೇವೆ? ಈ ರೀತಿ ಆಗ್ಬಿಡುತ್ತಲ್ಲ, ಇದು ಸರಿ ಇಲ್ಲ ಅಂತ ಅನ್ಕೊಂಡು ನಾವು ಜಡ್ಜ್ಮೆಂಟ್ ಬರ್ತೇವೆ. ನೋ, ಕರ್ತನ ಎಲ್ಲವನ್ನ ಆತನ ಕ್ಯಾಲ್ಕುಲೇಷನ್ ಅನುಗುಣವಾಗಿ ಎಲ್ಲವನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಗಂಡಸರಲ್ಲಿ, ಮದುವೆ ಆದ ಗಂಡಸರಲ್ಲಿ ಕೊರತೆ ಉಳ್ಳದನ್ನ ಯಾವ್ದ್ರಲ್ಲಿ ಪೂರೈಸ್ತಾ ಇದ್ದಾರೆ? ಹೆಂಡತಿಯಿಂದ ಪೂರೈಸ್ತಾ ಇದ್ದಾರೆ. ಹೆಂಡತಿಯಲ್ಲಿ ಕೊರತೆ ಇದ್ದದನ್ನು ಯಾವ್ದನ್ನ ದೇವರೆಲ್ಲ ಪೂರೈಸ್ತಾ ಇದ್ದಾರೆ? ಗಂಡನಿಂದ ಪೂರೈಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಕ್ಯಾಲ್ಕುಲೇಷನ್ ಯಾವುದು ಮಿಸ್ ಆಗಿಲ್ಲ. ಕರ್ತನ ಚಿತ್ತದ ಪ್ರಕಾರವಾಗಿ ಕೂಡ ಎಲ್ಲವೂ ನಡೆದಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವರದು ಕೂಡ ಅಷ್ಟೇ. ಇವನಿಗೆ ಬುದ್ಧಿ ಇಲ್ಲ. ಯಾರಿಗೆ ಬುದ್ಧಿ ಇದೆ? ಹೆಂಡತಿಗೆ ಬುದ್ಧಿ ಇದೆ. ಅವದೇ ಬಹು ಬುದ್ಧಿವಂತೆ ಅಂತ ಹೇಳ್ಬೇಕಾದ್ರೆ, ಇವ್ನು ನೋಡೋದಕ್ಕೆ ಹೆಂಗಿದ್ನೋ ಗೊತ್ತಿಲ್ಲ, ಆಕೆ ಸುಂದರಿ ಅಂತೆ. ಇವ್ರು ಸುಂದರಿ ಸಿಕ್ಕಿದೆ ಅಂತಂದ್ರೆ ಆಕೆ ಕೂಡ ಯಾವ ರೀತಿ ಬಂದಿರ್ಬೋದು ನಾನು ಆಲೋಚನೆ ಮಾಡಿದೆ ಅಂದ್ರೆ, ಶ್ರೀಮಂತ ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಬಂದಿರಬಹುದು. ಆಕೆಯಲ್ಲಿ ಶ್ರೀಮಂತಿಕೆ ಇಲ್ಲದೆ ಇರಬಹುದು. ಶ್ರೀಮಂತಿಕೆ ಆಕೆಯಲ್ಲಿಲ್ಲ, ಈತನಲ್ಲಿ ಶ್ರೀಮಂತಿಕೆ ಇದೆ. ಬುದ್ಧಿವಂತಿಕೆ ಇವನಲ್ಲಿಲ್ಲ, ಬುದ್ಧಿವಂತಿಕೆ ಅವನಲ್ಲಿದೆ, ಅವಳಲ್ಲಿದೆ. ಮುಂದೆ ಹೋಗೋಣ. ಮೊದಲನೇ ಸಮುವೇಲ 25. ಹೀಗೆ ಇರುವಾಗ ಅವರು ಎಲ್ಲಿ ಹೋಗ್ತಾರೆ? ಕುರಿಯ ಉಣ್ಣೆ ತೆಗೆಯುವುದಕ್ಕೆ ಹೋಗ್ತಾರೆ. ಈ ಕುರಿಯ ಉಣ್ಣೆ ತೆಗೆಯುವುದು ಇಸ್ರೇಲ್ ದೇಶದಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಭ. ಅವರಿಗೆ ಒಂದು ಹಬ್ಬದ ವಾತಾವರಣ. ಆ ಒಂದು ಸಂದರ್ಭದಲ್ಲಿ ಕುರಿಯ ಉಣ್ಣೆಯನ್ನ ತೆಗೆಯುವಂತ ಜಾಗಕ್ಕೆ ಈ ನಾಬಾಲನು ಮತ್ತು ಅವನ ವ್ಯಕ್ತಿಗಳು ಹೋದಂತ ಸಂದರ್ಭದಲ್ಲಿ ದಾವೀದನ ಒಬ್ಬ ದೂತನನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ಏನಂತ ಕಳಿಸ್ತಾ ಇದ್ದಾರೆ? ನಮಗೆ ಫುಡ್ ಬೇಕು, ಫುಡ್ ನೀನು ಸಹಾಯ ಮಾಡಬೇಕು ಅಂತ ಅನ್ಕೊಂಡು ಕಳಿಸ್ತಾನೆ. ಯಾಕೆಂತಂದ್ರೆ ಕರ್ಮೇಲ್ ಬೆಟ್ಟದಲ್ಲಿ ನಾಬಾಲನು ಮತ್ತು ಆತನ ಕೆಲಸಗಾರರಲ್ಲಿ ಇದ್ದಂತ ಕುರಿಗಳಿರುವ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟವರು ಯಾರು? ದಾವೀದನೇ ಆಗಿದ್ದಾನೆ. ಅವತ್ತಿನ ದಿವಸ ಏನೂ ಅವರಿಗೆ ಲಾಸ್ ಆಗದಂಗೆ ಕಾಯ್ದಿದ್ದಾನೆ. ದಾವೀದನ ಅದನ್ನ ಕೆಲಸ ಮಾಡಿದ್ಮೇಲೆ ಒಂದು ನಿರೀಕ್ಷೆಯಲ್ಲಿದ್ದ, ಒಂದು ವೇಳೆ ಈ ಒಂದು ಅಡವಿಯಲ್ಲಿ ನಮಗೆ ಕಷ್ಟಗಳು ಬಂದಾಗ ಈ ಶ್ರೀಮಂತನಾದ ನಾಬಾಲನಿಂದ ನಮಗೊಂದು ಸಹಾಯ ಸಿಗಬಹುದು ಅನ್ಕೊಂಡು ನಾನು ಮನಸ್ಸಲ್ಲಿ ಇತ್ತು. ಆ ಸಮಯ ಬಂದಾಗ ದಾವೀದನು ತನ್ನ ದೂತನನ್ನು ಅಲ್ಲಿ ಕಳಿಸ್ತಾ ಇದ್ದಾನೆ. ಮೊದಲನೇ ಸಮುವೇಲ 25ನೇ ಅಧ್ಯಾಯಕ್ಕೆ ಬರುವಾಗ, ಆದ್ರೆ ಈ ಮೂರ್ಖನಾದ ನಾಬಾಲನ ಏನಂತಾರೆ? ನಾವು ಆಹಾರ ಸಿದ್ಧ ಮಾಡಿ ದಾವೀದನಿಗೆ ಏನು ಕೊಡಬೇಕು, ನಮ್ ಜನರೇ ತಿನ್ಲಿ ಅಂತ ಅನ್ಕೊಂಡು ಅವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಕೃತಜ್ಞತಾಹೀನನಾದ ಈ ಒಂದು ನಾಬಾಲನು ಹಳೆಯ ಸಹಾಯವನ್ನ ಮರೆತು ಕೂತಿದ್ದಾನೆ. ಕೆಲವು ಸರಿ ನೋಡ್ರಿ, ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಮಾತಾಡ್ತೇವೆ, ಆದ್ರೆ ಕರ್ತನ ಹೇಳ್ತಾನೆ, ಯಜ್ಞ ನಮಗೆ ಬೇಡ, ಕರುಣೆ ನನಗೆ ಬೇಕು. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಅನೇಕ ಬಾರಿ ನಿನ್ನ ಜೀವಿತದಲ್ಲಿ ನಾನು ನೋಡಿದೆ. ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಅನ್ಕೊಂಡು ಮುಂದೆ ಹೋಗುವಂತ ಸಮಯದಲ್ಲಿ ಕರ್ತನು ನನಗೆ ಕರುಣೆಯೇ ಬೇಕು ಅಂತ ಅನ್ಕೊಂಡು ಆತನು ಹೇಳಿದ ನಮ್ಮ ಮನುಷ್ಯರ ಮುಖಾಂತರ ಮಾತಾಡಬೇಕು. ಸ್ವತಃ ನನಗೆ ಅದನ್ನ ಅವರು ಇವತ್ತಿನ ದಿವಸ ನಾವು ಕೂಡ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಬಾರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವರ್ಕ್ ಆಗೋದಿಲ್ಲ, ನಿಯಮಗಳು ವರ್ಕ್ ಆಗೋದಿಲ್ಲ. ಅಲ್ಲಿ ಯಾವ್ದು ವರ್ಕ್ ಆಗೋದು? ಕರುಣೆ ಮಾತ್ರ ವರ್ಕ್ ಆಗೋದು. ಎಲ್ಲಿ ನಮ್ಗೆ ಗೊತ್ತಾಗುತ್ತೆ? ಕರ್ತನ ಮುಂದೆ ಒಂದು ದರ್ಶನ ನಡೆಯಿತು. ಧರ್ಮಶಾಸ್ತ್ರ ಅನುಗುಣವಾಗಿ ವ್ಯಭಿಚಾರಣೆಯಾದ ಸ್ತ್ರೀಗೆ ಕಲ್ಲು ಹೊಡೆದು ಸಾಯಿಸುವಂತ ಒಂದು ನ್ಯಾಯ ಪ್ರಮಾಣ ಇತ್ತು. ಅದು ಕರ್ತನಿಗೆ ಗೊತ್ತಿಲ್ವ? ಆತನೇ ನ್ಯಾಯ ಪ್ರಮಾಣವನ್ನು ಕೊಟ್ಟ. ಆತನಿಗೆ ಗೊತ್ತಿತ್ತು. ಆದ್ರೆ ಆಕೆಯ ಸಂದರ್ಭವನ್ನ ಕರ್ತನು ಅಲ್ಲಿ ಅವಲೋಕಿಸ್ತಿದ್ದಾನೆ. ಅದು ಯಾರಿಗೂ ಗೊತ್ತಿಲ್ಲ, ಯಾವ ಯಹೂದಿಗೂ ಗೊತ್ತಿಲ್ಲ, ಯಾವ ಶಿಷ್ಯರಿಗೂ ಗೊತ್ತಿಲ್ಲ, ಅಲ್ಲಿರುವಂತ ಚಿಕ್ಕ ಮಕ್ಕಳಿಗೂ ಗೊತ್ತಿಲ್ಲ, ದೊಡ್ಡವರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಸಂದರ್ಭವನ್ನ ಆ ಒಂದು ಅವಲೋಕಿಸಿದಂತ ಕರ್ತನು ಆಕೆಯನ್ನ ಏನಂತ ಹೇಳ್ತಾ ಇದ್ದಾರೆ? ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ, ಇನ್ನು ಮುಂದೆ ತಪ್ಪು ಮಾಡಿದ ಜೀವಿಸು. ಹಲ್ಲೆಲೂಯಾ.
ಒಂದು ನಿಯಮ ಬ್ರೇಕ್ ಆಯ್ತಲ್ಲ, ಆದ್ರೆ ಅಲ್ಲಿ ಕರುಣೆ ಹೊರಬಟ್ಟಿದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಬದುಕಿ ಉಳಿದಿದ್ದೇವೆ ಅನ್ನೋದಾದ್ರೆ ಬೇರೆ, ಆತನ ಕರುಣೆ ನಮ್ಮ ಮೇಲೆ ಇರುವುದಿದ್ರೆ, ಹಲ್ಲೆಲೂಯಾ. ಒಂದು ವೇಳೆ ನ್ಯಾಯ ಪ್ರಮಾಣ ನಮ್ಮ ಮೇಲೆ ಇದ್ದಿದ್ರೆ, ಮೋಶೆ ಬರೆದಿರುವ ಧರ್ಮಶಾಸ್ತ್ರ ಅನುಗುಣವಾಗಿ ನಾವು ಯಾವಾಗಲೂ ಕಲ್ಲಲ್ಲೋ ಯಾವುದರಲ್ಲೋ ಸಾಯಬೇಕಿತ್ತು. ಆದ್ರೆ ಕರ್ತನು ಮಹಾಕೃಪೆಯಿಂದ ಆ ನ್ಯಾಯ ಪ್ರಮಾಣದ ನೆರವೇರುವಿಕೆಯನ್ನ ಆತನ ಕರುಣೆಯ ಮುಖಾಂತರವಾಗಿ ತೋರಿಸಿಕೊಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮುಂದೆ ಹೋಗೋಣ. ಆವಾಗ ಈ ರೀತಿ ವಿಚಾರ ಎಲ್ಲ ನಡೀತು. ವಿಷಯ ಯಾರಿಗೆ ಬಂದು ತಲುಪ್ತು ಮತ್ತೆ ತಿರುಗಿ ದಾವೀದನಿಗೆ ಗೊತ್ತಾಯ್ತು. ದಾವೀದನಿಗೆ ಗೊತ್ತಾದ ಕೊಳ್ಳಿ ಎತ್ರ ಮಚ್ಚು ಅನ್ನೋ ರೀತಿಯಲ್ಲಿ ಅವನು ಕತ್ತಿ ತೆಗೀರಿ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋದು. ನಾವು ಹೋಗೋಣ, ಇವತ್ತು ಮುಗಿಸಿ ಒಬ್ಬನು ಉಳಿಬಾರ್ದು. ನಾವಲ್ಲ ಪಕ್ಷದಲ್ಲಿರುವವರು, ಕುರಿಗಳು ನಮ್ಗೆ ಸಿಗ್ಬೇಕು, ಅವರೆಲ್ಲ ಸಾಯಿಸ್ಬೇಕು ಅಂತ ಹೊರಟುವಂತ ಸಂದರ್ಭದಲ್ಲಿ, ಈ ಸಂದರ್ಭ ಆದ ನಂತರ ಒಬ್ಬ ವ್ಯಕ್ತಿ ಬರ್ತಾನೆ. ಮೊದಲನೇ ಸಮುವೇಲ 25ನೇ ಅಧ್ಯಾಯ 14ರಿಂದ 17 ವಚನಕ್ಕೆ ಹೋಗೋಣ. ನಾಬಾಲನ ಸೇವಕರೊಬ್ಬನು ಅವನ ಹೆಂಡತಿಯಾದ ಅಬಿಗೈಲಳಿಗೆ, ಅರಣ್ಯದಲ್ಲಿರುವ ದಾವೀದನು ನಮ್ಮ ದಣಿಯ ಕ್ಷೇಮ ವಿಚಾರಕ್ಕಾಗಿ ದೂತರನ್ನು ಕಳುಹಿಸಲು ದಣಿಯು ಬಂದವರ ಮೇಲೆ ಬೈದು ಯುದ್ಧ ಮಾಡಿ ಬಿದ್ದಿದಲ್ಲ, ಬಿದ್ದು ಬೈದನಂತೆ. ಆ ಜನರು ನಮಗೆ ಬಹಳ ಉಪಕಾರ ಮಾಡಿದವರು, ನಾವು ಅವರೊಡನೆ ಅಡವಿಯಲ್ಲಿದ್ದ ಕಾಲವೆಲ್ಲ ಏನೂ ತೊಂದರೆ ಪಡಲಿಲ್ಲ, ನಷ್ಟ ಹೊಂದಲಿಲ್ಲ. ನಾವು ಕುರಿಗಳನ್ನು ಮೇಯಿಸುವವರಾಗಿ ಅವರೊಡನೆ ಇದ್ದಾಗ ಅವರು ಹಗಲಿರುಳು ನಮಗೆ ಕಾವಲು ಗೋಡೆ ಅಂತಿದ್ದರು. ಈಗ ಮಾಡಬೇಕಾದದ್ದನ್ನು ನೀನೇ ಆಲೋಚಿಸಿ ಗೊತ್ತು ಮಾಡು. ನಮ್ಮ ಯಜಮಾನನಿಗೆ ಅವನ ಕುಟುಂಬದವರೆಲ್ಲರಿಗೂ ಕೇಡು ಹತ್ತಿರವಾಗಿದೆ. ಮೂರ್ಖನಾದ ಅವನೊಡನೆ ಮಾತನಾಡದ ಸಾಧ್ಯ ಎಂದು ಹೇಳಿದನು. ಹಲ್ಲೆಲೂಯಾ. ಈ ಸೇವಕನು ಒಬ್ಬನೇ ಒಬ್ಬ ಅವಾರ್ಡ್ ವಿನ್ನರ್ ಇದೆ ಅಲ್ಲಿರೋದು ಮಧ್ಯದಲ್ಲಿ. ಒಬ್ಬನಿಗೆ ಗೊತ್ತಾಗಿದ್ದು ನಮ್ಗೆ ಜೀವ ಕೂತು ಬಂದಿದೆ ಅಂತ ಅನ್ಕೊಂಡು, ಒಬ್ಬನಿಗೆ ಗೊತ್ತಾಯಿತು ನಮ್ಮ ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದಿದೆ, ನಾವೆಲ್ಲರೂ ICU ಅಲ್ಲಿ ಇದ್ದೇವೆ ಅಂತ ಅನ್ಕೊಂಡು ಅವಾಗ ಗೊತ್ತಾಗಿತ್ತು. ಇನ್ಯಾವ ಕ್ಷಣದಲ್ಲಿ ಬೇಕಾದರೂ ದಾವೀದನ ಕತ್ತಿಯ ಏಟಿಗೆ ನಮ್ಮ ರುಂಡಗಳು ಹಾರೋಗ್ತವೆ ಅಂತ ಅನ್ಕೊಂಡು ಯಾರು ಗೊತ್ತಾಗ್ತಾ ಇದೆ? ಒಬ್ಬ ಸೇವಕರಿಗೆ ಗೊತ್ತಾಗ್ತಿದೆ. ಇವನನ್ನ ಆಕ್ಚುಲಿ ಕರೆದು ನಾವು ಅವಾರ್ಡ್ ಕೊಡ್ಬೇಕು, ಯಾಕಂದ್ರೆ ಅಷ್ಟು ಜನರು ಪ್ರಾಣ ಉಳಿಸ್ತವ್ರೆ. ನಾವು ಅಬಿಗೈಲನನ್ನ ಮಾತ್ರ ಗಮನಿಸ್ತೇವೆ. ಅಬಿಗೈಲಗಿಂತ ಅಲ್ಲಿ ಜನರ ಮಧ್ಯೆ, ಆ ಮೂರ್ಖರ ಮಧ್ಯೆಯಲ್ಲಿ, ಎಲ್ಲಾ ಮೂರ್ಖರುಗಳ ಗುಂಪಲ್ಲಿ ಒಬ್ಬ ಬುದ್ಧಿವಂತ ಇದ್ದಾನೆ ಸೇವಕ. ಈ ಸೇವಕನಿಂದ ನಾವು ಇವನೇನ್ ಮಾಡ್ತಾ ಇದ್ದಾನೆ? ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ಓಡೋಗಿ ಬಂದು ಯಾರ ಹತ್ರ ಹೇಳ್ತಾನೆ, ಅಮ್ಮ ಅವನಿಗೆ ಹೇಳಮ್ಮ, ಅವನಿಗೆ ಇಲ್ಲದಿದ್ರೆ ಎಲ್ಲರೂ ರುಂಡನು ಹಾರೋಗುತ್ತೆ, ಯಾರು ಉಳಿಯೋದಿಲ್ಲ, ನಾವು ಈ ಕಾಡಲ್ಲಿ ಎಲ್ಲೆಲ್ಲಿ ಓಡೋಗೋಣ ಅಂತ ಅನ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಆತನ ಹೇಳ್ತಾನೆ. ತದನಂತರ ಏನು ಅಬಿಗೈಲಳಿಗೆ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಆಕೆ ಏನ್ ಮಾಡ್ತಾಳೆ? ಈ ಮೂರ್ಖನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಅವನಿಗೆ ಬೈದು ಪ್ರಯೋಜನ ಇಲ್ಲ, ಅವನಿಗೆ ಹೇಳಿದ ಪ್ರಯೋಜನ ಇಲ್ಲ, ಅವನ ಬುದ್ಧಿ ಹೇಳಿದ ಪ್ರಯೋಜನ ಇಲ್ಲ, ನಾನೇ ಈಗ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾಳೆ? ಎಲ್ಲಾ ಸಾಮಾನುಗಳನ್ನ ತಗೊಂಡು, ಅವ್ರಿಗೆಲ್ಲ ಎಷ್ಟೆಲ್ಲ ಬೇಕು ತಿನ್ನೋದಕ್ಕೆ ಫುಡ್ ಎಲ್ಲ ತಗೊಂಡು ಈಗ ಏನ್ ಮಾಡ್ತಿದ್ದಾಳೆ? ಎಲ್ಲೋಗ್ತಿದ್ದಾಳೆ? ದಾವೀದನ ಬಳಿಗೆ ಹೋಗ್ತಿದೆ. ಮೊದಲನೇ ಸಮುವೇಲ 25ನೇ ಅಧ್ಯಾಯ 25ನೇ ವಚನ ಏನ್ ಹೇಳ್ತದೆ? ಸ್ವಾಮಿಯು ಮೂರ್ಖನಾದ ನಾಬಾಲನ ರಕ್ಷಿಸಲಿ. ಮೂರ್ಖನಾದ ನಾಬಾಲ ಯಾರು? ಅವಳ ಗಂಡನೇ. ಆದ್ರೂ ಕೂಡ ಮೂರ್ಖನಾದ ನಾಬಾಲ ಅಂತ ಹೇಳ್ತಿದ್ದಾನೆ. ತನ್ನ ಗಂಡನ ಸ್ಥಿತಿ ಯಾಕೆ ಗೊತ್ತಿದೆ. ತನ್ನ ಗಂಡನ ವಿಚಾರ ತಪ್ಪು ಆರೋಪ ಬಂದಾಗ ಅದನ್ನ ಎತ್ತಿ ಹಿಡಿದಕ್ಕೂ ಆಕೆ ಗೊತ್ತಿದೆ. ಕೆಲವು ಬಾರಿ ಹೌದು, ನಾವು ನಮ್ಮ ಮಕ್ಕಳ, ನಮ್ಮ ಒಂದು ಕುಟುಂಬದ ತಪ್ಪುಗಳನ್ನು ಮರೆ ಮಾಡಿ ನುಂಗಿಕೊಂಡು ನಾವು ಜೀವಿಸ್ಬೇಕು. ಆದ್ರೆ ಬುದ್ಧಿ ಕಲಿಸುವಂತಹ ಸ್ಥಿತಿ ಬಂದಾಗ ನಾವದನ್ನ ಮರೆ ಮಾಡಿದ್ರೆ ಮಕ್ಕಳಿಗಾಗ್ಲಿ, ಗಂಡನಿಗಾಗ್ಲಿ, ಹೆಂಡತಿಗಾಗ್ಲಿ ಏನಾಗುತ್ತೆ ಅಂತಂದ್ರೆ, ತಂದೆಗಾಗ್ಲಿ, ತಾಯಿಗಾಗ್ಲಿ, ನಾವು ತಪ್ಪು ಮಾಡಿದ್ರು ಸಪೋರ್ಟ್ ಮಾಡುವವರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಮಕ್ಕಳದೊಂದು ಕಂಪ್ಲೇಂಟ್ ಬರುತ್ತೆ ಟೀಚರ್ ಇಂದ, ನಿಮ್ ಮಕ್ಕಳು ಬಹಳ ಗಲಾಟೆ ಮಾಡ್ತವೆ, ನಿಮ್ ಮಗ ಭಾರಿ ಗಲಾಟೆ ಮಾಡ್ತಾರೆ ಅಂತ ಅನ್ಕೊಂಡು ಹೇಳ್ತಾರೆ. ಆವಾಗ ನಾವು ಸ್ಕೂಲ್ಗೆ ಹೋಗಿ, ನನ್ನ ಮಕ್ಕಳಿಗೆ ನೀವು ಗಲಾಟೆ ಮಾಡ್ತೀನಿ ಅಂದ್ರೆ ಎಷ್ಟು ಧೈರ್ಯ ನಿಮ್ಗೆ? ನನ್ನ ಮಗನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಅವನು ಎಷ್ಟು ಸೈಲೆಂಟ್ ಆಗಿದ್ದೆ, ಮನೆಯಲ್ಲಿ ಸೈಲೆಂಟ್, ಅವನು ಹೊರಗಡೆ ಹೋದ್ರೆ ವಾಯ್ಲೆಂಟ್. ಅವರ ವಿಚಾರವಾಗಿ ಮನೆಯಲ್ಲಿ ಒಂದು ರಿಪೋರ್ಟ್ ಕೂಡ ಗೊತ್ತಿಲ್ಲ, ಒಂದು ಫೈಲ್ ಕೂಡ ಮನೆಗೆ ಬರಲ್ಲ. ಅದಕ್ಕೋಸ್ಕರವಾಗಿ ಆವಾಗಲೇ ನಾವು ಟೀಚರ್ ಮಾತನ್ನ ಕೇಳಿ ಏನಿರಬಹುದು ಅಂತ ಅನ್ಕೊಂಡು ಕಂಡು ಹಿಡಿದು ಅದರ ತಿಳಿದಂತ ಇದನ್ನ ನೋಡ್ರಿ. ನಮ್ದೊಂದು ರೂಲ್ಸ್ ಇತ್ತು ಮನೆಯಲ್ಲಿ, ಆಟಕ್ಕೆ ಹೋಗು, ಓಟಕ್ಕೆ ಹೋಗು, ಊಟ ಮಾಡು ಅಥವಾ ಏನು ಶಾಲೆಗೆ ಹೋಗು, ಎಲ್ಲಿಂದಲೂ ಕೂಡ ಕಂಪ್ಲೇಂಟ್ ಮನೆಗೆ ಬರಂಗಿಲ್ಲ. ಕಂಪ್ಲೇಂಟ್ ಬಂತು ಅಂತಂದ್ರೆ ಅವ್ರ ಹತ್ರ ಹೋಗಿ ಕೇಳಲ್ಲ. ನಮ್ಗೆ ಸಾರಿಸಲು ವಿಚಾರಣೆ ಆಗೋದಕ್ಕಿಂತ ಮುಂಚೆಗೆ ಧರ್ಮದ ಏಟು ಬಡ 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 ಅಂತ ಬೀಳುತ್ತೆ.
ಆ ತಾಯಂದ್ರು ಧರ್ಮದ ಏಟು ಕೊಟ್ಟಿದ್ರಿಂದಲೇ ಇವತ್ತಿನ ದಿವಸ ನಾವು ಶಿಸ್ತಿನಿಂದ ಇದ್ದೀವಿ. ಯಾರು ನೀವು ಮಕ್ಕಳನ್ನ ಪರಾವಹಿಸ್ಕೊಂಡು ಮಾತಾಡಿದ್ದೀರಿ ಅಥವಾ ಮಾತಾಡ್ತಿದ್ದೀರಿ, ಮುಂದೆ ಮಾತಾಡೋದಕ್ಕೆ ನೀವು ಆಲೋಚನೆ ಮಾಡಿಕೊಂಡಿದ್ದೀರಿ, ಆ ಮಕ್ಕಳು ಯಾವುದೇ ಕಾರಣಕ್ಕೂ ಅವರು ಉದ್ಧಾರ ಆಗಲ್ಲ. ಅದಾಗಿರೋ ಘಟನೆ ಈಗ ಆಗ್ತಿರೋದು, ಮುಂದೆ ಆಗೋದು ಕೂಡ. ಅದಕ್ಕೋಸ್ಕರವೇ ನಮಗೆ ಗೊತ್ತಿರಬೇಕು, ನಮ್ಮ ಮಕ್ಕಳು ಏನನ್ನು ತಿಳಿದಿರ್ಬೇಕು. ಒಂದು ವೇಳೆ ತಿಳಿದಿಲ್ಲ ಅಂತಂದ್ರು, ಆರೋಪ ಬಂದಾಗ ಏನು ಅಂತಂದ್ರೆ, ನೀನು ಹೋಗಿ ಸಮಾಧಾನವಾಗಿ ಆಟ ಆಡಿ ಬರಬೇಕು, ಸಮಾಧಾನವಾಗಿ ಜೀವಿಸಿ ಬರಬೇಕು. ಯಾವ ಸಮಸ್ಯೆಗಳು ಆದ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್. ಇಲ್ಲೇನು ಮಾಡ್ತಾರೆ, ಇವಳಿಗೆ ಗೊತ್ತಿದೆ ತನ್ನ ಗಂಡನ ಬಗ್ಗೆ ಏನಂತ. ನಾವಲ್ಲೊಬ್ಬ ಮೂರ್ಖ, ಇವನು ಮಾಡಿರ್ತಾನೆ ತಪ್ಪು, ಯಾಕಂದ್ರೆ ನನ್ನ ಕಣ್ಣು ಮುಂದೆನೆ ಕೆಲವಾಗಿದೆವಲ್ಲ, ಇವನ ಹತ್ರ ಮಾತಾಡಿ ಸಹಾಯಕ್ಕೆ ನನ್ಗೆ ಆಗೋದಿಲ್ಲ, ರಾತ್ರಿ ಆಗ್ಲು ಮೂರ್ಖನಂಗೆ ಮಾತಾಡ್ತಾನೆ ಅಂತ ಅನ್ಕೊಂಡು ಅವಳು ಹೇಳ್ತಾಳೆ. ಅವನ ಹೆಸರು ನಾವಲ್ಲ, ಅದಕ್ಕೆ ತಕ್ಕಂತೆ ಅವನ ಮೂರ್ಖನೇ ಆಗಿರುತ್ತಾನೆ. ನಿನ್ನ ದಾಸಿಯಾದ ನಾನು ಸ್ವಾಮಿಯು ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ಸ್ವಾಮಿ, ನೀನು ಸ್ವಾಸ್ಥ್ಯದಿಂದ ಮುಯಿ ತೀರಿಸಿ ರಕ್ತ ಅಪರಾಧಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಬರ್ತಾ ಇದೆ ಏನಂತಂದ್ರೆ, ಕರ್ತನು ತಪ್ಪು ಮಾಡಿದ್ದನ್ನ, ಪಾಪ ಮಾಡುವುದನ್ನ ತಡೆದು ಕಾಪಾಡಿದ್ದಾನೆ. ವ್ಯಕ್ತಿ ಯಾರು ಕಾಪಾಡಿದ ಮುಖಾಂತರ ಯಾರು? ಇಬ್ರು ವ್ಯಕ್ತಿಗಳಿದ್ದಾರೆ. ನಾವು ಒಬ್ಬರೇ ಅಂತ ಅನ್ಕೊಂಡಿದ್ವಿ. ನಾವು ಬಾರಿ ಅಭಿಗಳಲು ಮುಂದಿವಂತರು ಅಂತ ಅನ್ಕೊಂಡ್ವಿ. ಸ್ತ್ರೀಯರ ಕೂಟದಲ್ಲಿ ಚಪ್ಪಾಳೆಯನ್ನು ತಟ್ಟಿದ್ವಿ, ಚಪ್ಪಾಳೆ ತಟ್ಟಿದ್ವಿ. ಏನ್ ಚಪ್ಪಾಳೆ ಅದು? ಈ ಕಡೆ ಅಂತೂ ಇಲ್ಲಿ ಹಂಗೆ ಬಲೂನ್ ದೊಡ್ಡ ದೊಡ್ಡ ದೊಡ್ಡದಾಗಿದ್ದು, ಇನ್ನೇನು ಹಾರ ಹೋಗೋದು ಮಾತ್ರ ಬಾಕಿ, ಹಿಲಿಯಂ ಬಾಕಿ. ಆದ್ರೆ ಅದಕ್ಕಿಂತ ಮುಂಚೆ ಬಂದಿರೋದು ಬುದ್ಧಿವಂತ ಇದ್ದಾನೆ, ಅವನು ಸೇವಕನು, ಅವನು ಒಬ್ಬ ಗಂಡಸೇ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತಿನ ದಿವಸ ಗಂಡಸರು ದೊಡ್ಡ ಒಂದು ಬಲೂನ್ಗಳಾಗ್ಬೇಕೀಗ. ಅವನು ಒಬ್ಬ ಗಂಡಸೇ, ಅವನು ಪ್ರಾಣ ಉಳಿಸಿಕೊಂಡು ಅವನು ಓಡೋಡ್ ಬಂದು ಹೆಂಡತಿಗೆ ಹೇಳ್ತಾ ಇದ್ದಾನೆ. ಇಲ್ಲಾಂದ್ರೆ ಹೆಂಡತಿಗೆ ಹೆಂಗ್ ಗೊತ್ತಾಗೋದು? ಹಂಗೆ ತಲೆಗಳ ಹಾರೋಗೋದ ವಿಷಯ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಬಂದು ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ. ನೋಡ್ರಿ, ಒಂದು ವಿಷಯ ಏನಂತಂದ್ರೆ, ನಾನು ನೋಡಿ ನೀವು ಗಮನಿಸಿ, ನಾವು ಯಾವಾಗಲೂ ಕೂಡ ಗಂಡಸರು ಸರಿಸಮಾನ ಅಂತ ಮಾತಾಡೋದಿಲ್ಲ. ಇದ್ಯಾಕೆ ಹೆಂಗಸರು ಬಂದು ಸರಿಸಮಾನವಾಗಿ ಮಾತಾಡ್ತಾರೆ, ಗುದ್ದಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಎಲ್ಲಿಂದ ಯುದ್ಧ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಸತ್ಯವೇದಲ್ಲಿ ನೋಡುವಾಗ ಎಲ್ಲೂ ಕೂಡ ಗಂಡ ಹೆಂಡತಿಯ ಮಧ್ಯದಲ್ಲಿ ವಾಗ್ವಾದ ನಡೆದು ನಮ್ಗೆ ಗೊತ್ತಿಲ್ಲ. ನೀನ್ ದೊಡ್ಡವರು, ನಾನ್ ಕಿತ್ತವಳು ಅಂತ ಅನ್ಕೊಂಡು ಇವಳು ಹೇಳ್ತಾ ಇದ್ರೆ, ಪರಿಸ್ಥಿತಿ ಗೊತ್ತಿದ್ರು ಕೂಡ ಗಂಡನ ಜೊತೆ ಮಾತಾಡಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಕೆಲಸ ನಡೆಯಲ್ಲ ಅಂತ ಗೊತ್ತಿದ ಮೇಲೆ ಯಾಕೆ ಮಾತಾಡ್ಬೇಕು ಅಂತ ಅನ್ಕೊಂಡು. ಆದ್ರೆ ಈಗಿನ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಒದ್ದಾಡ್ತಾ ಇರ್ತಾರೆ ಗಂಡಸ್ರ ಜೊತೆ. ನಾನ್ ದೊಡ್ಡವಳು, ನಾನ್ ಮಾಡಿದ್ದು ಅಂತ ಅನ್ಕೊಂಡು. ಈಗ ಮುಂದೆ ಮಾತಾಡಿ ಎಷ್ಟು ಡಿವೋರ್ಸ್ ಕೇಸ್ಗಳು ಕೋರ್ಟ್ ಅಲ್ಲಿ ಇದಾವೋ ನಮ್ಗೆ ಗೊತ್ತಿಲ್ಲ. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಕ್ಯಾರೆಕ್ಟರ್ ಇದೆ, ಏನಂತಂದ್ರೆ ತಾಳ್ಮೆ, ಸಹನೆ, ಎಲ್ಲಾ ವಿಚಾರಗಳನ್ನು ಮ್ಯಾನೇಜ್ ಮಾಡೋದು, ಮಲ್ಟಿ ಟಾಸ್ಕಿಂಗ್. ದೇವರು ಕೊಟ್ಟಿರೋ ವರ ಆಗಿದೆ ಅದು. ಅದರಿಂದ ಸಂಸಾರ ಉಳಿಯುತ್ತೆ. ಆದ್ರೆ ಯಾವುದರಿಂದ ಸಂಸಾರ ಉಳಿಯೋದಿಲ್ಲ. ನೀನು 1 ಇಂಚ್ ಆರಿದ್ರೆ, 1 ಫೀಟ್ ಆರಿದ್ರೆ, ನಾನು 2 ಫೀಟ್ ಆಗ್ತೀನಿ ಅಂತ ಅನ್ಕೊಂಡು ತೋರ್ಸಕ್ ಹೋಗ್ತೀವಿ ನೋಡಿ, ಆವಾಗಲೇ ಸಂಸಾರ ಹಾಳಾಗ. ನೀನು ಹಾರ್ತಾನೆ ಇರ್ಬೇಕಷ್ಟೇ, ದಿನ ಭೂಮಿಯಲ್ಲಿ ನಿಲ್ಲಕ್ಕಾಗಲ್ಲ. ಅದಕ್ಕೋಸ್ಕರ ಹಾರೋದನ್ನ ನಿಲ್ಲಿಸಿ ಸಹನೆ, ತಾಳ್ಮೆ, ತ್ಯಾಗ ಎಲ್ಲವನ್ನ ತೆಗೆದುಕೊಂಡು ಎಲ್ಲವನ್ನು ಕೂಡಿಸಿಕೊಂಡು ಹೋಗುವಂತ ಕ್ಯಾರೆಕ್ಟರ್ ಯಾರಿಗಿರ್ಬೇಕು? ಹೆಣ್ಣು ಮಕ್ಕಳಿಗೆ ಇರಬೇಕು. ಸರಿ, ಗಂಡು ಮಕ್ಕಳಲ್ಲಿ ಕೆಲವು ಕೊರತೆಗಳಿದೆ ಬಿಡಿ, ಅದನ್ನ ಫಿಲ್ ಮಾಡಕ್ತಾನೆ ಹೆಣ್ಣು ಮಕ್ಕಳನ್ನು ಸೇರಿಸ್ಕೊಂಡಿದ್ದ ದೇವರು. ಅದರಲ್ಲಿ ಹೆಚ್ಚಿಸ್ಕೊಳ್ಳೋದೇನಿದೆ? ಇವತ್ತಿನ ದಿವಸ ಹೆಚ್ಚಿಸಿಕೊಳ್ಳೋದಕ್ಕೆ ಕರ್ತನು ನಮ್ಮನ್ನ ಕರೆದಿಲ್ಲ, ತಗ್ಗಿಸಿಕೊಳ್ಳೋದಕ್ಕೆ ನಮ್ಮನ್ನ ಕರ್ತನು ಕರೆದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ಹೇಳ್ತಾ ಇದ್ದಾನೆ? ನಿನ್ನ ರಕ್ತ ಅಪರಾಧಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನನ್ನ ಕಾಪಾಡಿದ್ದಾನೆ. ಯೆಹೋವನಾಣೆ, ನಿನ್ನ ಜೀವದಾಣೆ, ನಿನ್ನ ವಿರೋಧಿಗಳು ನಿನಗೆ ಕೇಡು ಬಗೆಯುವವರು ನಾಬಾಲನ ಗತಿಯನ್ನು ಹೊಂದಲಿ. ಹಲ್ಲೆಲೂಯಾ. ಇಲ್ಲೇನು ಗೊತ್ತಾಗುತ್ತೆ? ಮರಣಕರವಾದ ಪಾಪದ ಬಗ್ಗೆ ಕಲ್ತ್ವಿ, ಮರಣಕರವಲ್ಲದ ಪಾಪದ ಬಗ್ಗೆ ಕಲ್ತ್ವಿ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಈ ಮರಣಕರವಾದ ಪಾಪ ನಿಮ್ಮ ಮುಂದೆ ಬಂದಾಗಲು, ಮಾಡುವಂತ ಪರಿಸ್ಥಿತಿ ಬಂದಾಗಲು, ಮರಣಕರವಲ್ಲದ ಪಾಪ ಬಂದಾಗಲು ದಾವೀದನನ್ನ ಕಾಪಾಡಿದ ರೀತಿಯಲ್ಲಿ ನಿಮ್ಮನ್ನ ನಾನು ಕಾಪಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾಮುಖ್ಯವಾಗಿ ಬೇರೆ ನಿಮ್ಮ ಮುಂದೆ ಬರುವಂತ ಪಾಪದ ಸನ್ನಿವೇಶಗಳು ಮುಂದೆ ಬರುವಾಗ ಕರ್ತನು ಕಾಯಲು ಶಕ್ತನಾಗಿದ್ದಾರೆ. ಆತನು ಸುಮ್ಮನೆ ಕೂತಿಲ್ಲ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಾಕ್ಯದ ಮುಖಾಂತರವಾಗಿ ಹೇಳಲು ಬಯಸ್ತೇನೆ. ಹಲ್ಲೆಲೂಯಾ. ಮುಂದೆ ನೋಡಿದ್ರೆ ಯೆಹೋವನು 30ನೇ ವಚನ, ಯೆಹೋವನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲಾ ಸೌಭಾಗ್ಯವನ್ನು ದಯಪಾಲಿಸಿ
ಆರಾಧಿಸಿ ನಿನ್ನನ್ನು ಇಸ್ರೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿಯ ರಕ್ತವನ್ನು ಸುರಿಸಿ ಮುಯಿ ತೀರಿಸಿದ್ದರಿಂದ ಉಂಟಾಗುವ ಪಶ್ಚಾತ್ತಾಪ ಮನೋವ್ಯಥೆಗಳಿಗೆ ಕಾರಣವಿರುವುದಿಲ್ಲ. ಏನ್ ಮಾಡ್ತೀವಿ ನಾವು? ಪಾಪ ಮಾಡಿದ ಕೂಡಲೇ ಪಶ್ಚಾತ್ತಾಪ ಮಾಡ್ತೇವೆ, ಮನೋವ್ಯಥೆ ಮಾಡ್ತೇವೆ. ಅಂದ್ರೆ ಕರ್ತನೆ ಹೇಳ್ತಾ ಇದ್ದೇನೆ, ನಿಮ್ಮನ್ನ ಪಾಪ ಮಾಡುವುದರಿಂದ ನಾನು ಕಾಪಾಡ್ತೇನೆ, ಪಾಪ ಮಾಡುವುದರಿಂದ ನಾನು ಕಾಪಾಡ್ತೇನೆ. ಆವಾಗ ಪಶ್ಚಾತ್ತಾಪ ಮಾಡುವಂತ ಅವಶ್ಯಕತೆ ಇಲ್ಲ, ಮನೋವ್ಯತೆಯ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಗಿಲ್ಟ್ ಫೀಲ್ ಇದೆಯಲ್ಲ, ಅದು ಎಷ್ಟೋ ಜನರ ಪ್ರಾಣವನ್ನು ತೆಗೆದಿದೆ. ಎಷ್ಟೋ ಜನ ಸುಸೈಡ್ ಆಗೋದಕ್ಕೆ ಏನ್ ಕಾರಣ? ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಅಪರಾಧಿ ಪ್ರಜನೆ. ಯೂದ ಸುಸೈಡ್ ಆಗೋದಕ್ಕೆ ಏನ್ ಕಾರಣ? ಅವನಲ್ಲಿದ್ದ ಅಪರಾಧಿ ಪ್ರಜ್ಞೆ. ಇವತ್ತಿನ ದಿವಸ ಅಪರಾಧ ಪ್ರಜ್ಞೆಯನ್ನು ನಾವು ಹೊರಗಡೆ ಬಂದು ಪ್ರಿಯರೇ ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳಬೇಕು. ಏನಂತ ಕೇಳಿಕೊಳ್ಳಬೇಕು? ಕರ್ತನೆ, ನನ್ನನ್ನ ಸ್ವಾಮಿ ಪಾಪ ಮಾಡದಂತೆ ನನ್ನನ್ನ ಕಾಪಾಡು. ದಾವಿದನು ನೀನು ಕಾಪಾಡಿದೆಯಲ್ಲ, ನನ್ನನ್ನು ಕೂಡ ಕಾಪಾಡು. ಅದೇ ರೀತಿ ದಾವಿದನ ಮುಂದೆ ವಾಕ್ಯ ಓದಿ ನಾನು ಬೇಗವಾಗಿ ಮುಗಿಸ್ತೇನೆ. ಆಗ ದಾವಿದನು ಅಬಿಗೈಲಳಿಗೆ, ಈ ಹೊತ್ತು ನನ್ನನ್ನು ಎದುರುಕೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನ ರೆಕಗ್ನೈಸ್ ಮಾಡೋದು ಬಹಳ ಒಂದು ಪ್ರಾಮುಖ್ಯ. ಹಲ್ಲೆಲೂಯಾ. ಯಾವುದೇ ವಿಚಾರದಲ್ಲಿ ನಿನಗೆ ಸಹಾಯ ಬಂತು, ಯಾವ ವ್ಯಕ್ತಿಯಿಂದ ಆದ್ರೂ ನೀನು ಅಂದುಕೊಳ್ಬೇಕು, ಇಸ್ರೇಲ್ ದೇವರಾದ ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನ ಯೇಸು ಕ್ರಿಸ್ತನು ನನಗೆ ಕಳುಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಯೇಸುವೇ ಸ್ತೋತ್ರ. ಸ್ವಾಸ್ಥದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ. ಯಾರಿಗೂ ಸ್ತೋತ್ರಾರ್ಹವೇ? ಅವಳು ಸ್ತೋತ್ರ ಅಲ್ಲ, ನಿನಗೆ ಬುದ್ಧಿ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರೇಲ್ ದೇವರಾದ ಯೆಹೋವನ ಆಣೆ. ಅಂದ್ರೆ ನಿನಗೆ ಕೇಡು ಮಾಡದಂತಂದ್ರೆ, ಒಂದು ಗಂಡನ್ನು ಎತ್ತಾನೆ, ಕಂಡ್ರೆ ಹೆಂಡತಿನ ಎತ್ತಾನೆ, ಹೆಂಡತಿ ಬಗ್ಗೆ ಗೊತ್ತಿಲ್ಲ. ಅಬಿಗೈಲಳು ಬುದ್ಧಿವಂತ ಏನಾದ್ರು ಇವನಿಗೆ ಬೋರ್ಡ್ ಹಾಕಿ ಕೇಳಿದಾರ? ಯುದ್ಧಕ್ಕೆ ಹೋಗುವಾಗ ಯಾರು ಇಲ್ಲ, ಹೆಂಡತಿ ಎಲ್ಲನೇ ಇರ್ತದೆ. ಅಬಿಗೈಲಳು ಅದೇ ಕಥೆಯಲ್ಲಿ ಹೋಗಿರೋಳು. ಆದರೆ ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರೇಲ್ ದೇವರಾದ ಯೆಹೋವನಾಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾವಾಲನವರಲ್ಲಿ ಒಬ್ಬ ಗಂಡಸನಾದರೂ ಉಳಿಯುತ್ತಿದ್ದಿಲ್ಲ ಎಂದು ಹೇಳಿ ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ ಏನಂತ ಹೇಳಿದರೆ, ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ವಿಜ್ಞಾಪನೆಯನ್ನ ಲಾಲಿಸಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ವಿಜ್ಞಾಪನೆಯನ್ನ ಲಾಲಿಸುವುದು ದಾವಿದ ಅಲ್ಲ, ನಮ್ಮ ಕರ್ತನು ನಮ್ಮ ವಿಜ್ಞಾಪನೆ ಲಾಲಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನ ಪಾಪ ಮಾಡದಂತೆ ಕಾಯುವಾತನು ದೇವರಾಗಿದ್ದಾನೆ. ನಮ್ಮನ್ನ ಪಾಪ ಮಾಡದಂತೆ ಕಾಯುವಾತನು. ಎಷ್ಟು ಒಂದು ಏನ್ ಗೊತ್ತಾ, ಎಷ್ಟು ದುರ್ಘಟನೆಗಳನ್ನು ತಡೆಯಲಾಗುತ್ತೆ ಗೊತ್ತಾ ಈ ರೀತಿ ದೇವರು ಮಾಡಿದ್ರೆ. ಆದ್ರೆ ನಾವು ದೇವರು ಒಳಗಾಗಬೇಕಾಗಿದೆ. ಆ ಒಂದು ವಿಚಾರ ನಮ್ಮ ಜೀವಿತದಲ್ಲಿ ನಡಿಬೇಕು ಅಂತಂದ್ರೆ ದೇವರಿಗೆ ಒಳಗಾದ್ರೆ ಮಾತ್ರವೇ ದೇವರು ನಮ್ಮಿಂದ ಪಾಪ ಆಗೋದನ್ನು ತಡೀತಾರೆ, ಇನ್ನೊಬ್ಬರಿಗೆ ಅನ್ಯಾಯ ಆಗೋದನ್ನು ತಡೀತಾರೆ, ಇನ್ನೊಬ್ಬರಿಗೆ ತಪ್ಪಾಗೋದನ್ನು ತಡೀತಾರೆ. ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರುವಾಗ ಅಲ್ಲಿ ಪಾಪ ಆಗೋದನ್ನು ದೇವರು ತಡೀತಾರೆ. ಇದನ್ನು ದೇವರು ಮಾಡಲು ಶಕ್ತನಾಗಿದ್ದಾನೆ. ಆದ್ರೆ ನಾವು ಒಳಗಾಗೋದಕ್ಕೆ ಶಕ್ತರಾಗಿದ್ದೇವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ನಿರ್ಧಾರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಈ ಒಂದು 5ನೇ ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮಲ್ಲಿ ಒಂದು ಮಾರ್ಪಾಟನ್ನ ಕರ್ತನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನೆ ದಿವಸ ಅನೇಕ ವಿಚಾರಗಳು ನಮಗೆ ತೋರಿಸಿಕೊಟ್ಟಿದೆ ಅಲ್ಲ, ಆ ತೋರಿಸಿಕೊಟ್ಟಿದೆ ನೋಡು, ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅನ್ಕೊಂಡಿದ್ದೇವ, ಹಿಂಗ್ ಬಾಣ ಬಿಟ್ರಲ್ಲ ನಮ್ಮ ಮೇಲೆ, ವಾಕ್ಯ ತಗೊಂಡು ಚುಚ್ಚಿದ್ರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೋವಾಗುತ್ತೆ, ನನಗೂ ಆಗುತ್ತೆ, ಸ್ವಾಭಾವಿಕ. ಚುಚ್ಚಿದಾಗ ನೋವಾಗುತ್ತೆ, ಆಗುತ್ತೆ. ಚುಚ್ಚಿದ್ ಯಾಕೆ ಅಂತ ಅನ್ಕೊಂಡು ನೆನ್ಪು ಮಾಡ್ಬೇಕು ಅಷ್ಟೇ. ಈಗ ಗಾಯ ಆಗಿದೆ, ಗಾಯನ ಗುಣಪಡಿಸೋ ದೇವರ ಶಕ್ತನೇ. ಆದ್ರೆ ನಿನ್ನಿಂದ ಒಂದು ಕೈ ಎತ್ತಿದ ಪ್ರಾರ್ಥನೆ ಕರ್ತನಲ್ಲಿ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ನೀನು ಕೈ ಎತ್ತಿ ಪ್ರಾರ್ಥನೆ ಮಾಡಿದ್ರೆ ಆ ಹವ್ಯಾಸಗಳಿಂದ ಕರ್ತನ ಬಿಡುಗಡೆ ಕೊಡಲು ಶಕ್ತನಾಗಿದೆ. ನೀನು ಪಾಪ ಮಾಡದಂತೆ, ಆ ಹವ್ಯಾಸಕ್ಕೆ ಸಿಕ್ಕಿಕೊಳ್ಳದಂತೆ, ಪಾಪದ ಕೃತ್ಯಗಳಿಗೆ ಬೀಳದಂತೆ ಕರ್ತನು ಕಾಪಾಡಲು ಶಕ್ತನಾಗಿದ್ದಾನೆ. ಇವತ್ತಿನ ದಿವಸ ನಮ್ಮ ಬಾಯಿಗಳನ್ನು ತೆರೆಯೋಣ ಬೇರೆ, ಕರ್ತನಲ್ಲಿ ನಾವು ಒಪ್ಪಿಸಿಕೊಳ್ಳೋಣ, ಒಂದು ಸಮರ್ಪಣೆ ಮಾಡಿಕೊಳ್ಳೋಣ. ಕರ್ತನೆ, ನನ್ನನ್ನ ಪಾಪ ಮಾಡದಂತೆ ಕಾಯ್ದಕ್ಕಾಗಿ ಸ್ತೋತ್ರ, ಪಾಪ ಮಾಡದಂತೆ ಕಾಯ್ದಕ್ಕಾಗಿ ನಿನಗೆ ಸ್ತೋತ್ರ, ನನ್ನನ್ನು ನಡೆಸದಕ್ಕಾಗಿ ಸ್ತೋತ್ರ. ಓ ಜೀಸಸ್, ಹಲ್ಲೆಲೂಯಾ. ಪಾಪ ಮಾಡದಂತೆ ಕಾಯುವ ದೇವರೇ, ಇಸ್ರೇಲ ಸದವನ ಸ್ವಾಮಿಯೇ, ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ನಾಮಕ್ಕೆ ಮಹಿಮೆ, ನಿನ್ನ ನಾಮಕ್ಕೆ ಕೊಂಡಾಟವಾಗಲಿ. ಈಗಲೇ ಸ್ವಾಮಿ ನಮ್ಮ ಹೃದಯದ ಒಳಗಡೆ ಇಳಿದು ಬಾ. ಕರ್ತನೇ, ದಯೆ, ಕರುಣೆ, ದಯ, ಕರ್ತನೇ, ಕನಿಕರ ಉಳ್ಳ ದೇವರೇ, ನೀನು ಇಳಿದು ಬಂದು ಕರ್ತನೇ
ಮಾಡದಂತೆ ಪಾಪ ರಹಿತ ಜೀವಿತವನ್ನು ನಡೆಸುವಾಗ ನಿನ್ನ ಕಾರ್ಯ ಮಾಡು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಒಪ್ಪಿಕೊಳ್ತೇವೆ ಸ್ವಾಮಿ. ಯಾರ ಮನುಷ್ಯರ ಮುಂದೆ ಅಲ್ಲ, ಎಲ್ಲವನ್ನ ತಿಳಿದಿರುವ ನಿನ್ನ ಮುಂದೆ ನಾವು ಒಪ್ಪಿಕೊಳ್ತಾ ಇದ್ದೇವೆ. ಹೌದು ಸ್ವಾಮಿ, ನಾವು ಪಾಪಿಗಳೇ ಆಗಿದ್ದೇವೆ, ನಮ್ಮನ್ನ ಕ್ಷಮಿಸು. ಇನ್ನು ಮುಂದೆ ಕರ್ತನೆ ಪಾಪ ಮಾಡದಂತೆ ನಮ್ಮನ್ನ ನಡೆಸುವೆ ಸಪ. ಕರ್ತನೆ ರಾಜ, ಈ ಲೋಕದಲ್ಲಿರುವಂತಹ ಆಡಂಬರಗಳನ್ನ ಬಾಯಿಸಿ ಆಗಿರುವಂತ ಎಲ್ಲಾ ಪಾಪಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸು ಸ್ವಾಮಿ. ನೀನು ಬಿಡುಗಡೆಗೊಳಿಸಲು ಶಕ್ತನಾಗಿದೆ ಕರ್ತನೆ. ನಾವಾರನು ಮತ್ತು ಕರ್ತನೆ ಅವರ ಜೊತೆಯಲ್ಲಿರುವ ಪ್ರಾಣವನ್ನ ಅಬಿಗೇಲನನ್ನ ಕರ್ತನೆ ಕಾಪಾಡಿದ ದೇವರೇ, ಇವತ್ತಿನ ದಿವಸ ಇಕ್ಕಟ್ಟಿಗೆ ಸಿಕ್ಕಾಕಿಕೊಂಡಿರುವಂತಹ ಅನೇಕ ಜನರ ಕರ್ತನೆ ಪ್ರಾಣವನ್ನ, ಸಮಾಧಾನವನ್ನ, ಸಂತೋಷವನ್ನ ಕಾಪಾಡಬೇಕಾಗಿ ಸ್ತೋತ್ರ. ಇದಕ್ಕೆ ವಿರುದ್ಧವಾಗಿ ನಮ್ಮನ್ನ ನೆಲಸಮ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಎಲ್ಲಾ ದುರಾತ್ಮನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ಮಾಟದ ಶಕ್ತಿಗಳು, ಎಲ್ಲಾ ಸೈತಾನನ ಕಾರ್ಯಗಳು, ಸಪ್ತ ಆತ್ಮಗಳ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲುವಾಗಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.